ರಾಜ್ಯಾದ್ಯಂತ ಸಿಟಿ ಸ್ಕ್ಯಾನ್ನ ಸೇವೆ ಬಂದ್ ಆಗಿದೆ. ಈ ಹಿನ್ನೆಲೆಯಲ್ಲಿ ರೋಗಿಗಳು ಪರದಾಟವನ್ನು ಅನುಭವಿಸ್ತಾ ಇದ್ದಾರೆ. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸಿಟಿ ಸ್ಕ್ಯಾನ್ ಪ್ರಾಬ್ಲಮ್ ಆಗಿದೆ. 3 ದಿನಗಳಿಂದ ಸಿಟಿ ಸ್ಕ್ಯಾನ್ ಆಗಲಿ MRI ಆಗಲಿ ಮಾಡಲಿಕ್ಕೆ ಸಮಸ್ಯೆ ಆಗ್ತಾ ಇದೆ. 3 ವರ್ಷದಿಂದ 140 ಕೋಟಿಯಷ್ಟು ಹಣ ಬಾಕಿ ಉಳಿಸಿಕೊಂಡ ಹಿನ್ನೆಲೆಯಲ್ಲಿ ಸೇವೆಯನ್ನು ಬಂದ್ ಮಾಡಲಾಗಿದೆ. ರಾಜ್ಯದ ಒಟ್ಟು 14 ಜಿಲ್ಲೆಗಳು 18 ಸೆಂಟರ್ಗಳಲ್ಲಿ ರೋಗಿಗಳು ಸಿಟಿ ಸ್ಕ್ಯಾನ್ಗಾಗಿ ಪರದಾಡುವಂತಹ ಪರಿಸ್ಥಿತಿ ಕಳೆದ 3 ದಿನದಿಂದಲೂ ಕೂಡ ನಡೀತಾ ಇದೆ. ಸಿಬ್ಬಂದಿಗಳಿಗೆ ಸರಿಯಾಗಿ ಸಂಬಳಗಳನ್ನು ಕೊಟ್ಟಿಲ್ಲ ಅನ್ನುವಂಥ ಹಿನ್ನೆಲೆಯಲ್ಲಿ ಈ ಒಂದು ವಿಚಾರವಾಗಿ ಬಂದ್ ಮಾಡಿದ್ದಾರೆ ಸೇವೆಯನ್ನು. ಇದರ ನೇರ ಪರಿಣಾಮ ಈಗ ರೋಗಿಗಳದ್ದಾಗಿದೆ. ದೂರಗಳಿಂದ ಬರ್ತಾರೆ, ಸಿಟಿ ಸ್ಕ್ಯಾನ್ ಮಾಡಿಸ್ಕೊಳ್ಬೇಕು, MRI ಮಾಡಿಸ್ಕೊಳ್ಬೇಕು ಅಂತ. ಈಗ ಆ ಸೇವೆಯೇ ಬಂದ್ ಆಗಿರೋದ್ರಿಂದ ಪರದಾಟಕ್ಕೆ ಒಳಪಟ್ಟಿದ್ದಾರೆ. ದುಡ್ಡು ಕೊಟ್ಟು ಮಾಡಿಸ್ಕೊಳ್ಳೋಕ್ಕೆ ಅವರ ಬಳಿ ಅಷ್ಟು ಹಣವೂ ಇಲ್ಲ. ಯಾವಾಗ ಇದು ಬಗೆಹರಿಯೋದು ಅನ್ನುವಂತಹ ಪ್ರಶ್ನೆ. ಇನ್ನು ಹಾವೇರಿ ಜಿಲ್ಲಾಸ್ಪತ್ರೆಯಲ್ಲಿ ಸಿಟಿ ಸ್ಕ್ಯಾನ್ನ ಪ್ರಾಬ್ಲಮ್ ಹೇಳತೀರದಾಗಿದೆ. ಆಸ್ಪತ್ರೆಯಿಂದ ವಾಪಸ್ ಬಡ ರೋಗಿಗಳು ಕಣ್ಣೀರು ಹಾಕೊಂಡು ಹೋಗ್ತಾ ಇದ್ದಾರೆ. ತಾತ್ಕಾಲಿಕವಾಗಿ ಬಂದ್ ಬೋರ್ಡ್ ಅನ್ನ ಸಿಬ್ಬಂದಿಗಳು ನೇತು ಹಾಕಿದ್ದಾರೆ. ಖಾಸಗಿ ಕೇಂದ್ರಗಳ ಮೊರೆ ಹೋಗ್ತಾ ಇರುವಂತಹ ರೋಗಿಗಳು, ಅವರ ಬಳಿ ಹಣ ಇಲ್ಲ, ಬಟ್ ಪರ್ಯಾಯ ಮಾರ್ಗ ಇಲ್ಲ. ಹಾಗಾಗಿ ಖಾಸಗಿ ಕೇಂದ್ರಗಳಿಗೆ ಹೋಗಲೇಬೇಕಾದಂತಹ ತುರ್ತು ಪರಿಸ್ಥಿತಿ. ಆಸ್ಪತ್ರೆಯಿಂದ ವಾಪಸ್ ಬೇರೆ ಕಡೆಗೆ ಆಸ್ಪತ್ರೆಗಳಿಗೆ ಸಿಟಿ ಸ್ಕ್ಯಾನ್ ಮಾಡಿಸ್ಕೊಳ್ಳಿಕ್ಕೆ ಹೋಗ್ತಾ ಇರುವಂತಹ ರೋಗಿಗಳು ತಮ್ಮ ನೋವನ್ನ, ತಮ್ಮ ಅಳಲನ್ನ ವ್ಯಕ್ತಪಡಿಸಿದ್ದಾರೆ. ನಾವು ಸಿಟಿ ಸ್ಕ್ಯಾನ್ಗೆ ಸರ್ಕಾರಿ ಆಸ್ಪತ್ರೆಗಳನ್ನೇ ನಂಬಿಕೊಳ್ತಿದ್ದೀವಿ, ಇಲ್ಲಿ ನೋಡಿದ್ರೆ ಫಲಕಗಳನ್ನು ಹಾಕಿದ್ದಾರೆ, ಈಗ ಮಾಡ್ಲಿಕ್ಕೆ ಆಗಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಇದು ನಮ್ಮ ಗಮನಕ್ಕೆ ಬರದೇ ಇದ್ದಾಗ ನಾವು ಏನು ಮಾಡಬೇಕು ಅಂತ ಅವರ ಪ್ರಶ್ನೆ. ಆಸ್ಪತ್ರೆ ಬಡವರ ಪಾಲಿನ ಆಶಾಕಿರಣವಿದ್ದಂತೆ, ಆದರೆ ಗ್ಯಾರಂಟಿಗೆ 100 ಕೋಟಿ ಖರ್ಚು ಮಾಡುವಂಥ ಸರ್ಕಾರ ಬಡ ರೋಗಿಗಳ ಏನು ಅನುದಾನವನ್ನು ಕೊಡಲಿಕ್ಕೆ ಹಿಂದೇಟು ಹಾಕ್ತಿರುವಂಥದ್ದು. ಈಗ ನಾನು ಹಾವೇರಿಯ ಜಿಲ್ಲಾಸ್ಪತ್ರೆ ಆವರಣದಲ್ಲಿ ದೃಶ್ಯದಲ್ಲಿ ತೋರಿಸ್ತೇನೆ. ಕಳೆದ 2 ವರ್ಷಗಳಿಂದ ಕೂಡ ಸರ್ಕಾರ ವೇತನವನ್ನು ಬಾಕಿ ಉಳಿಸ್ಕೊಂಡಂಥದ್ದು, ಸುಮಾರು 100 ಕೋಟಿಗೂ ಅಧಿಕ ಹಣವನ್ನು ಉಳಿಸ್ಕೊಂಡಂಥದ್ದು. ಕೃಷ್ಣ ಏಜೆನ್ಸಿಯವರು ಕಳೆದ 3 ದಿನಗಳಿಂದ ಕೂಡ ಸಿಟಿ ಸ್ಕ್ಯಾನನ್ನು ಬಂದ್ ಮಾಡಿರುವಂಥದ್ದು. ಅಂದರೆ BPL ಕಾರ್ಡ್ ಇರುವಂಥವ್ರಿಗೆ ಸಂಪೂರ್ಣವಾಗಿ ಉಚಿತವಾಗಿ ಸ್ಕ್ಯಾನನ್ನು ಮಾಡಲಾಗ್ತಾ ಇತ್ತು. ಆದರೆ ಕಳೆದ 3 ದಿನಗಳಿಂದ ಕೂಡ ಉಚಿತ ಸೇವೆಯನ್ನು ಸಂಪೂರ್ಣವಾಗಿ ಬಂದ್ ಮಾಡಿರುವಂಥದ್ದು. ಹೀಗಾಗಿ ಹಾವೇರಿ ಜಿಲ್ಲೆ ಸೇರಿದಂತೆ 14 ಜಿಲ್ಲೆಗಳ ರೋಗಿಗಳು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಈಗಾಗಲೇ ಏನೋ ಸ್ಕ್ಯಾನ್ ಮಾಡಿಸ್ಬೇಕಾದ್ರೆ ಈಗಾಗಲೇ 2200 ರೂಪಾಯಿ ಹಣವನ್ನು ಕೊಟ್ಟು ಸ್ಕ್ಯಾನ್ ಮಾಡಿಸುವಂತಹ ಪರಿಸ್ಥಿತಿ ಈಗ ಹಾವೇರಿ ಜಿಲ್ಲೆಯಲ್ಲಿ ನಿರ್ಮಾಣವಾಗಿರುವಂಥದ್ದು. BPL ಕಾರ್ಡ್ ಇದ್ದರೆ ಸಂಪೂರ್ಣವಾಗಿ ಉಚಿತ ಆಗ್ತಾ ಇತ್ತು. NHNML ಏನು ಸಂಪೂರ್ಣವಾಗಿ ಅದನ್ನು ಸರ್ಕಾರ ಅನುದಾನವನ್ನು ಅವರಿಗೆ ಭರಿಸುವಂಥ ಕೆಲಸವನ್ನು ಮಾಡಬೇಕಾಗಿತ್ತು. ಆದರೆ ಕಳೆದ 2 ವರ್ಷಗಳಿಂದ ಕೂಡ 100 ಕೋಟಿ ರೂಪಾಯಿಗೂ ಅಧಿಕ ಹಣವನ್ನು ಬಾಕಿ ಉಳಿಸ್ಕೊಂಡ ಹಿನ್ನೆಲೆಯಲ್ಲಿ ಈಗ ಸ್ಕ್ಯಾನ್ ಸೆಂಟರ್ನ ಸಂಪೂರ್ಣವಾಗಿ ಬಂದ್ ಮಾಡಿರುವಂಥದ್ದು. ಹೀಗಾಗಿ ಅಲ್ಲಲ್ಲಿ ಏನು ಭಾವಚಿತ್ರಗಳನ್ನು ಹಾಕಿ ಸ್ಕ್ಯಾನನ್ನು ನಾವು ತಾತ್ಕಾಲಿಕವಾಗಿ ಆಂತರಿಕ ಕಾರಣಗಳಿಂದ ನಾವು ಬಂದ್ ಮಾಡಿದ್ದೇವೆ ಅನ್ನೋ ಮಾಹಿತಿ ಕೂಡ ಹಾಕಿರುವಂಥದ್ದು. ಹೀಗಾಗಿ ಬಡ ರೋಗಿಗಳಿಗೆ ಏನು ತುರ್ತು ಸೇವೆಯನ್ನು ಹೊರತುಪಡಿಸಿದರೆ ಬೇರೆ ಸ್ಕ್ಯಾನ್ಗಳನ್ನು ಸಂಪೂರ್ಣವಾಗಿ ಬಂದ್ ಮಾಡಿರುವಂಥದ್ದು. ಹೀಗಾಗಿ ಈಗ ಕಳೆದ 3 ದಿನಗಳಿಂದ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ನಮ್ಮ ಜೊತೆಗೆ ಸ್ಥಳೀಯರಿದ್ದಾರೆ, ಅವರನ್ನು ಮಾತನಾಡಿಸುವಂಥ ಕೆಲಸವನ್ನು ಮಾಡ್ತೀನಿ. ಸರ್, ಯಾವಾಗಿಂದ ಬಂದಾಗಿದೆ, ಯಾವ ರೀತಿ ಸಮಸ್ಯೆ ಆಗ್ತಾ ಇದೆ? ಸರ್, ಈಗ 3 ದಿನ ಆಯಿತು. 3 ದಿನಲ್ಲಿ ಅಂತ ಪಾಪ ಏನಾಗ್ಬಿಟ್ಟೆ ಸರ್, ಈಗ ಇಲ್ಲೇ ಗೌರ್ಮೆಂಟ್ ಹಾಸ್ಪಿಟಲ್ನಾಗ ಒಂದು ಸಿಟಿ ಸ್ಕ್ಯಾನಿಂಗ್ ಇದೆ ಅಂಥೇಳಿ ಪಾಪ ಜನ ಇಲ್ಲಿಂದ ಬಂದಿರ್ತಾರೆ. ಆಮೇಲೆ ಹೆಡ್ ಇಂಜುರಿ ಆಗಿರ್ತೈತಿ, ಒಳಗಡೆ ರಕ್ತ ಇದಾಗಿರ್ತೈತಿ. ಅದು ಇವರು ಇಲ್ಲಿ ಬಂದೈತಿ, ನಾವು ಮಾಡೋಂಗಿಲ್ಲ ಅಂಥೇಳಿ 3 ದಿನ ಆಯಿತು. ಪೇಷಂಟ್ ಎಲ್ಲ ಭಾಳ ತೊಂದರೆ ಆಗೊಂದೆ ಸರ್. ಈಗ ನೋಡ್ರಿ, ಈಗ ಇಲ್ಲೇ ಮೊದಲು 1550 ರೂಪಾಯಿ ಇಲ್ಲಿ ಕಟ್ಟಿ ಮಾಡ್ತಿದ್ರು. ಈಗ ಇಲ್ಲಿ ಬಂದಾಗಿದ್ದ ಮ್ಯಾಗ ಪ್ರಾಫಿಟ್ ಹೋದ್ರೆ ಅಂದ್ರೆ 4000 3000 ರೂಪಾಯಿ ಕೊಡಬೇಕು. ಅದಕ್ಕೆ ಜನ ಭಾಳ 100 ಕೋಟಿ ಬಿಲ್ ಬಾಕಿ ಉಳ್ಕೊಂಡಿದೆ, ನಾವು ಈ ಬಿಲ್ ಕ್ಲಿಯರ್ ಆಗದ ಹೊರತು ಕೆಲಸ ಮಾಡಲ್ಲ ಅಂತ ಸಿಬ್ಬಂದಿಗಳು ನಿಶ್ಚಯಿಸಿರೋದ್ರಿಂದಾಗಿ ಯಾದಗಿರಿಯಲ್ಲೂ ಕೂಡ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಸಿಟಿ ಸ್ಕ್ಯಾನ್ ಬಂದ್ ಆಗಿದೆ. 3 ದಿನಗಳಿಂದ ಸಿಟಿ ಸ್ಕ್ಯಾನ್ ಸೇವೆ ಬಂದ್ ಆಗಿರೋದ್ರಿಂದ ತುರ್ತು ಪರಿಸ್ಥಿತಿಗೆ ಒಳಪಟ್ಟಂಥವ್ರಿಗೆ ತುಂಬ ಅನಿವಾರ್ಯವಾಗಿರುವಂತಹ ಸ್ಕ್ಯಾನ್ಗೆ ಈಗ ಅವರು ಖಾಸಗಿ ಆಸ್ಪತ್ರೆಗಳ ಮೊರೆ ಹೋಗಬೇಕಾದಂತಹ ಪರಿಸ್ಥಿತಿ. ನಿತ್ಯವೂ ಕೂಡ ಸಿಟಿ ಸ್ಕ್ಯಾನ್ಗಾಗಿ 20ಕ್ಕೂ ಹೆಚ್ಚು ರೋಗಿಗಳು ಅಲ್ಲಿಗೆ ಬರ್ತಾ ಇದ್ರು. ಆದರೆ ಇವತ್ತು ರೋಗಿಗಳು ಬಂದರೂ ಕೂಡ ಸಿಬ್ಬಂದಿಗಳು ಇಲ್ಲದೇ ಇರೋದ್ರಿಂದ ಅಲ್ಲಿ ಸ್ಕ್ಯಾನಿಂಗ್ ಆಗ್ತಾ ಇಲ್ಲ. ಬದಲಾಗಿ ನೋ ಸ್ಕ್ಯಾನಿಂಗ್ ಅನ್ನುವಂತಹ ಬೋರ್ಡ್ಗಳನ್ನು ಹಾಕಿದ್ದಾರೆ. ಇದು 3 ದಿನದಿಂದಲೂ ಕೂಡ ಮುಂದುವರ್ಕೊಂಡು ಬಂದಿದೆ. ನಾವು ಹೊಟ್ಟೆ ತ್ರಾಸು ಭಾಳ ಆದದಕ್ಕೆ ಬಂದೀವಿ ರೀ. ನಮ್ಮ ಬಡವರು ಅದಕ್ಕೆ ದವಾಖಾನೆಗೆ ಬಂದೀವಿ. ಇದು ಅಂದ್ರೆ ಸಿಟಿ ಸ್ಕ್ಯಾನ್ ಬೇಕು ಯಾಕಂದ್ರೆ ಬಂದಾದ ಇದು ಚಾಲೂ ಮಾಡಬೇಕು ಅಂತ ನಾವು ಹೇಳಕತ್ತೀವಿ ಸರ್. ಭಾಳ ತ್ರಾಸು ಅದ, ಹೊಟ್ಟೆ ಬ್ಯಾನಿ ಅದ ಅಂದ್ರೆ ಭಾಳ ತ್ರಾಸು ಆಗ್ಲಾಕತ್ತೆ. ಅದು ದುಡ್ಡಿಂದು ಶಾರ್ಟೇಜ್ ಅದ, ಅದಕ್ಕೆ ಇದು ನಾವು ಬಡವರು ಇದು ಬಲ್ಲಿ ಬಂದೀವಿ ಸರ್ ಗೌರ್ಮೆಂಟಲ್ಲಿ ಹಾಸ್ಪಿಟ್ಲಿಗೆ.
ಈಗ ಹೊರ್ಯಾಗ ಹೋಗ್ಬೇಕು ಅಂದ್ರೆ ಭಾಳ ನಮ್ಮಲ್ಲಿ ರೊಕ್ಕ ಬೇಕು ರೀ 3-4 ಸಾವಿರ ಹೊರ್ಯಾಗ ತಗೋತಾರೆ, ಅಷ್ಟು ರೊಕ್ಕ ಬೇಕಲ್ಲ, ನಮ್ಮಲ್ಲಿ ರೊಕ್ಕ ಇಲ್ಲ ಅಷ್ಟು. ಇಲ್ಲ ಅಂದ್ರೆ ಫ್ರೀ ಆಗ್ತಿತ್ತು, ಇದು ಚಾಲು ಇದ್ರೆ ಫ್ರೀ ಆಗ್ತಿತ್ತು, ಇದು ಚಾಲು ಮಾಡಿಸ್ರಿ ಎಲ್ಲೇ. ಈಗ ನಮ್ಗೆ ಸಿಟಿ ಸ್ಕ್ಯಾನ್ ಭಾಳ ತುಂಬ ಅಗತ್ಯವಿದೆ ಬಡವರಿಗೆ ನಮಗೆ. ಯಾಕೆಂತಂದ್ರೆ 16-17 ಸಿಟಿ ಸ್ಕ್ಯಾನಿಗೆ ಬಂದಾಗಿದೆ. ಇಲ್ಲಿ ಇರ್ತಕ್ಕಂಥ ಸಿಬ್ಬಂದಿಗಳು ಸಿಟಿ ಸ್ಕ್ಯಾನ್ ಮಾಡಿದ್ರೆ ಬಂದಾಗಿದೆ, ಪ್ರೈವೇಟ್ ಹಾಸ್ಪಿಟ್ಲಿಗೆ ಹೋಗಂತ ಹೇಳ್ತಾರೆ. ಪ್ರೈವೇಟ್ ಹಾಸ್ಪಿಟ್ಲಿಗೆ ಹೋಗ್ಬೇಕಾದ್ರೆ 2,000-3,000 ರೂಪಾಯಿ ಪ್ರೈವೇಟ್ ಹಾಸ್ಪಿಟ್ಲ್ ದುಡ್ಡು ಕೇಳ್ತಾರೆ. ಡಿಸ್ಟಿಕ್ ಹಾಸ್ಪಿಟ್ಲಿಗೆ ಹೋದ್ರೆ ಅಲ್ಲಿಂದ ದುಡ್ಡು ಕೇಳ್ತಾರೆ. ಕಕ್ಕೇರಿ, ಶಾಪೂರು, ಸುರ್ಪೂರು, ಯಾದಗಿರಿ ಮತ್ತು ಸೈದಾಪುರ ಮತ್ತು ಗುರುಮಿಟ್ಕಲ್ ಕಡೆಯಿಂದ ಬರ್ತಾ ಇದ್ದಾರೆ. ಎಲ್ಲರೂ ಕೇಳಿದರೆ ಇಲ್ಲ ಅಂತ ಹೇಳ್ತಾರೆ. ಸಂಬಂಧಪಟ್ಟ ಅಧಿಕಾರಿಗಳು DH ಆಗಿರ್ಬೋದು, ಅವ್ರು ಯಾರೇ ಅಧಿಕಾರಿಗಳು ಆದಷ್ಟು ತಕ್ಷಣವೇ ನಮಗೆ ಸಿಟಿ ಸ್ಕ್ಯಾನ್ಗೆ ಆಗಬೇಕು. ಭಾಳ ಬಡವರಿಗೆ ಭಾಳ ಅಂದ್ರೆ ಭಾಳ ತೊಂದರೆ ಆಗಿದೆ. ಆದಷ್ಟು ಜಲ್ದಿ ಆಗ್ಬೇಕಂತೇಳಿ ಸಂಬಂಧಪಟ್ಟ ಅಧಿಕಾರಿಗೆ ಹೇಳೋಕ್ಕೆ ನಾವು ಇಷ್ಟಪಡ್ತೀವಿ. ಇನ್ನು ವಿಜಯಪುರ ಜಿಲ್ಲಾಸ್ಪತ್ರೆಯ ಕಥೆಯನ್ನು ಕೂಡ ಹಾಗೆ ನೀವು ನೋಡಬಹುದಾಗಿದೆ. ಅಲ್ಲೂ MRI ಸ್ಕ್ಯಾನ್ ಆಗಲಿ, ಸಿಟಿ ಸ್ಕ್ಯಾನ್ ಆಗಲಿ ಮಾಡಲಾಗ್ತಾ ಇಲ್ಲ. ವಿಜಯಪುರ, ಬಾಗಲಕೋಟೆ, ಯಾದಗಿರಿ, ಬೆಳಗಾವಿ, ಕಲಬುರಗಿ ಜಿಲ್ಲೆಯಲ್ಲಿ ಕೂಡ ರೋಗಿಗಳು ಹಲವು ಕಡೆಗಳಿಂದ ಬರ್ತಾ ಇದ್ದಾರೆ, ಸಮಸ್ಯೆಗೆ ಒಳಗಾಗಿದ್ದಾರೆ. MRI ಮತ್ತು ಸಿಟಿ ಸ್ಕ್ಯಾನ್ ಬಂದ್ ಅನ್ನುವಂತಹ ಫಲಕಗಳು ಕಾಣಿಸ್ತಾ ಇದೆ. ಸಿಬ್ಬಂದಿಗಳು ಕೂಡ ಇಲ್ಲ. ಎಲ್ಲರೂ ಕೂಡ ಕರ್ತವ್ಯಕ್ಕೆ ಹಾಜರಾಗದೆ ಈ ಒಂದು ಹೋರಾಟವನ್ನು ಮುಂದುವರಿಸಿದ್ದಾರೆ. ಕಲಬುರಗಿ ಜಿಲ್ಲೆಯಿಂದ ವಿಜಯಪುರದ ಜಿಲ್ಲಾಸ್ಪತ್ರೆಗಳಿಗೆ ಬರುವಂತಹ ರೋಗಿಗಳು ಈಗ ಸಿಟಿ ಸ್ಕ್ಯಾನ್ಗೆ ಪರ್ಯಾಯ ಆಯ್ಕೆ ಏನು ಅನ್ನೋದು ನಾವು ಹುಡುಕೊಳ್ಬೇಕೇ ವಿನಃ ಬೇರೆ ಆಪ್ಷನ್ ಇಲ್ಲ. ಯಾಕಂದರೆ ಸರ್ಕಾರ ಮತ್ತು ಸಿಬ್ಬಂದಿಗಳ ನಡುವೆ ನಡೀತಾ ಇರ್ತಕ್ಕಂಥ ಈ ಹಗ್ಗ ಜಗ್ಗಾಟದಲ್ಲಿ ಈಗ ರೋಗಿಗಳು ಪರದಾಡ್ತಿದ್ದಾರೆ. ವಿಜಯಪುರ ಜಿಲ್ಲಾ ಆಸ್ಪತ್ರೆಯಲ್ಲಿ ಕೃಷ್ಣ ಅಂಥೇಳಿ ಏನೋ ಒಂದು ಕಂಪ್ನಿ ಇತ್ತು, ಇದು ಡಯಾಗ್ನೋಸಿಂಗ್ ಒಂದು ಕಂಪ್ನಿ ಇತ್ತು. ಇಲ್ಲಿ ಏನು ಅಂತಂದರೆ ಸ್ಕ್ಯಾನಿಂಗ್ ಆಗಲಿ, MRI ಟೆಸ್ಟ್ ಆಗಲಿ, ಇವೆಲ್ಲವೂ ಕೂಡ ಏನು ಅಂತಂದರೆ ಇಲ್ಲಿ ನಡೆಸ್ತಾ ಇದ್ರು. ಆದರೆ ಈಗ ಏನು ಅಂತಂದರೆ ಇದು ಈಗ ಏನು ಅಂದರೆ ಸಂಪೂರ್ಣವಾಗಿ ಏನೋ ಒಂದು ಉಚಿತವಾಗಿ ಸೇವೆ ನೀಡ್ತಾ ಇದ್ರು. ಅದ್ರ ಜೊತೆಗೆ ಏನು ಅಂತಂದರೆ ಇದೀಗ ಅನೇಕ ಕಡಿಮೆ ದರದಲ್ಲಿ ನೀಡೋ ಒಂದು ಸೇವೆ ನೀಡ್ತಾ ಇದ್ರು. ಇದೀಗ ಬಂದ್ ಆಗಿದೆ ಅಂತ. ಹಾಗಾದರೆ ಏನಾಗಿದೆ ಅನ್ನೋದ್ರ ಬಗ್ಗೆ ಈಗ ಅದು ಸಂಬಂಧಪಟ್ಟಂಥ ಅಧಿಕಾರಿಗಳಿದ್ರೆ ಅವ್ರನ್ನ ಕೇಳಿ ತಿಳ್ಕೋಣ. ಸರಿ, ಏತಕ್ಕಾಗಿ ಬಂದಾಗಿದೆ, ಏನು ಸಮಸ್ಯೆ ಏನಾಗಿದೆ? ಸರ್, ಇದು ನಮ್ಮದು ಲಾಸ್ಟ್ 2-3 ಇಯರ್ಸಿಂದ ಏನು ಅಮೌಂಟ್ ನಮಗೆ ಬರಬೇಕಾಗಿತ್ತಲ್ಲ ಸರ್, ನಾವು ಫ್ರೀಯಾಗಿ ಏನು ಮಾಡಿದ್ದೆವು ಅದು ಬಂದಿಲ್ಲ ಸರ್ ಇನ್ನೂವರೆ ತನಕ. ನಮ್ಮ ಕಡೆಯಿಂದ ಏನು ಪ್ರೊಸೆಸ್ ನಾವು ಮಾಡಬೇಕು, ಮಂತಲ್ಲಿ ಇಲ್ಲ 2 ಮಂತಲ್ಲಿ ಏನು ಲೆಟರ್ ಸಬ್ಮಿಷನ್ ಮಾಡಬೇಕು ಅದು ಮಾಡ್ತಾ ಇದ್ದೀವಿ. ಬಟ್ ಅದಕ್ಕೆ ಏನು ಕನ್ಫರ್ಮೇಷನ್ ಅಂತ ಏನೂ ಬಂದಿಲ್ಲ. ಅದಕ್ಕಾಗಿ ನಮ್ಮ ಹೈಯರ್ ಅಥಾರಿಟಿ ಒಂದು ಡಿಸಿಷನ್ ತೊಗೊಂಡು ಈಗ 3 ವರ್ಷ ಆಯಿತು. ಮಿನಿಮಮ್ ಔಟ್ಸ್ಟ್ಯಾಂಡಿಂಗ್ ನಮ್ಮದು 143 CR ಮ್ಯಾಗ ಹೋಗಿದೆ. ಸೊ ಅದಕ್ಕೊಂದು ಡಿಸಿಷನ್ ತೊಗೊಂಡು ಅವರು ಒಂದು ಟೆಂಪರರಿ ಸಸ್ಪೆನ್ಷನ್ ಅಂತ ಇದು ಮಾಡಿದ್ದಾರೆ. ಬಟ್ ಆ ರೀತಿಯಲ್ಲಿ ಅದರೊಳಗೆ ಕೂಡ ನಾವು ಏನು ಜೆನ್ಯೂನ್ ಕೇಸಸ್ ಏನಿರ್ತಾವಲ್ಲ ಸರ್, ಸ್ಟ್ರೋಕ್, RTA, ಟ್ರಾಮಾ ಕೇಸಸ್ ಅವು ಮಾಡ್ತಾ ಇದ್ದೀವಿ. ಬಟ್ ಅವ್ರಿಗೆ ತೊಂದರೆ ಆಗಬಾರ್ದಂತ ಮಾಡ್ತಾ ಇದ್ದೀವಿ. ಬಟ್ ಬಾಕಿ ಏನು ಕೇಸಸ್ ಇದೆ ಅದು ಒಂದು ಸ್ವಲ್ಪ ಸ್ಟಾಪ್ ಮಾಡಿದ್ದೀವಿ ಜಸ್ಟ್. ಈಗ BPL ಕಾರ್ಡ್ ಇದ್ದವ್ರಿಗೆ, APL ಕಾರ್ಡ್ ಇದ್ದವ್ರಿಗೆ ಯಾವ ರೀತಿಯಲ್ಲಿ ಫೆಸಿಲಿಟಿ ಸಿಗ್ತಾ ಇತ್ತು? ಉಚಿತವಾಗಿ ಯಾರ್ಯಾರಿಗೂ ಟ್ರೀಟ್ಮೆಂಟ್ ಕೊಡ್ತೀರಿ? APL ಕಾರ್ಡ್ನವ್ರು ಯಾವ ರೀತಿಯಲ್ಲಿ ಡಿಸ್ಕೌಂಟ್ ಸಿಗ್ತಾ ಇತ್ತು? BPL ಕಾರ್ಡ್ ಇದ್ದರೆ ಇಲ್ಲಿ ಪೂರ್ತಿ ಫ್ರೀ ಇತ್ತು ಸರ್. ಅದು ಪ್ರೊಸೀಜರ್ ಮಾಡಿಸ್ಕೊಂಬಂದರೆ APL ಕಾರ್ಡಲ್ಲಿ 70% ಪೇಮೆಂಟ್ ಪೇಷಂಟ್ ಮಾಡಬೇಕು, 30% ಇಟ್ಟು ಗೌರ್ಮೆಂಟ್ ಕೊಡ್ತಿತ್ತು.